ಎಲ್ಲರಿಗೂ ನಮಸ್ಕಾರ. ಶಣೈ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಚ್ಚಲಕ್ಕಿ ಅನ್ನವನ್ನು ಕುಕ್ಕರ್ ಯೂಸ್ ಮಾಡಿ ಹೇಗೆ ಮಾಡೋದಂತ ತಿಳಿಸ್ತೇನೆ. ಇದಕ್ಕೆ ಏನೆಲ್ಲ ಬೇಕಂತ ನೋಡುವ. ಇಲ್ಲಿ ನಾನು ಒಂದು 10 ಲೀಟರ್ ಕುಕ್ಕರ್ ಮತ್ತು ಕುಕ್ಕರ್ ಒಳಗೆ ಫಿಟ್ ಆಗುವಂಥ ಒಂದು ಅನ್ನ ಮಾಡುವ ಪಾತ್ರೆ ತಗೊಂಡಿದ್ದೇನೆ. ಅನ್ನದ ಪಾತ್ರೆ ಕುಕ್ಕರಲ್ಲಿ ಇಟ್ಟು ತೋರಿಸ್ತೇನೆ ನೋಡಿ. ಪಾತ್ರೆ ಇಟ್ಟ ನಂತರ ಕುಕ್ಕರ್ದು ಮುಚ್ಚಳ ಹಾಕುವಾಗ ಪಾತ್ರೆ ಮತ್ತು ಮುಚ್ಚಳಕ್ಕೆ ಗ್ಯಾಪ್ ಇರುವ ಹಾಗೆ ನೋಡಿಕೊಂಡ್ರೆ ಸಾಕು. ಇವತ್ತು ನಾನು 2 ಪಾವು ಅಥವಾ 2 ಕಪ್ ಆಗುವಷ್ಟು ಅನ್ನ ಮಾಡ್ತಾ ಇದ್ದೇನೆ. ಈಗ ಅಡಿಯಲ್ಲೊಂದು ಪ್ಲೇಟ್ ಇಟ್ಟು ಕುಕ್ಕರ್ನ ಕಾಲು ಭಾಗದಷ್ಟು ನೀರು ತುಂಬಿಸಬೇಕು. ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನಲ್ಲ, ಇಷ್ಟು ನೀರು ತುಂಬಿಸಿದ್ರೆ ಸಾಕು, ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ. ನೀರು ಹಾಕಿದ ನಂತರ ಪಾತ್ರೆ ಇಟ್ಟು ನೋಡಿ, ನೀರು ಪಾತ್ರೆಗಿಂತ ಅಂದರೆ ಇಲ್ಲಿ ಸೈಡಿಂದ ಮೇಲೆ ಬರಬಾರ್ದು. ಈಗ ಕುಕ್ಕರ್ನ ವೇಟ್ ತೆಗೆದು ನೀರು ಕುದಿಲಿಕ್ಕೆ ಇಡ್ತಿದ್ದೇನೆ. ಸೇಮ್ ಟೈಮಲ್ಲಿ ಅನ್ನದ ಪಾತ್ರೆಗೆ ಕೂಡ ಮುಕ್ಕಾಲು ಭಾಗದಷ್ಟು ನೀರು ಹಾಕಿ ನೀರು ಕುದಿಲಿಕ್ಕೆ ಇಡುವ. ನೋಡಿ, ಈಗ 2 ಪಾತ್ರೆಯಲ್ಲಿ ಸಹ ನೀರು ಕುದೀತಾ ಉಂಟು. ಇದು ಕುದೀತಿರುವಾಗ ಅಕ್ಕಿಯನ್ನು 2-3 ಸಲ ನೀರಲ್ಲಿ ಕ್ಲೀನ್ ಮಾಡಿ ತೊಳೆದು ರೆಡಿ ಮಾಡಿ ಇಡ್ತೇನೆ. ಈಗ ನೀರು ಕುದಿ ಬಂದ ನಂತರ ಅಕ್ಕಿಯನ್ನು ಹಾಕುವ. ಮೊದಲಿಗೆ ಸ್ವಲ್ಪನೇ ಹಾಕಿ, ಯಾಕೆಂದರೆ ನೀರು ಒಮ್ಮೆಲೆ ಮೇಲೆ ಬರ್ತದೆ. ಆಮೇಲೆ ಎಲ್ಲ ಅಕ್ಕಿ ಹಾಕಿ, ನಾನಿಲ್ಲಿ BVK ಬ್ರ್ಯಾಂಡ್ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ 2-3 ವಿಸಿಲ್ ತೆಗೆದ್ರೆ ಸಾಕು, ಬೇಗ ಬೇಯ್ತದೆ. ಒಂದು ವೇಳೆ ನೀವು ಬೇರೆ ಬ್ರ್ಯಾಂಡ್ ಅಕ್ಕಿ ಯೂಸ್ ಮಾಡ್ತಿರಾದರೆ ಒಂದು 5 ವಿಸಿಲ್ ಆದರೂ ಮಿನಿಮಮ್ ತೆಗಿಬೇಕಾಗ್ತದೆ. ನೀವು ಒಂದ್ಸತಿ ಮಾಡಿ ನೋಡಿ, ಆಮೇಲೆ ಗೊತ್ತಾಗ್ತದೆ ನಿಮಗೆ ಎಷ್ಟು ವಿಸಿಲ್ ತೆಗಿಬೇಕಾಗ್ತದೆ ಅಂತ. ಅಕ್ಕಿ ಹಾಕಿದ ನಂತರ ಸೌಟಲ್ಲೊಮ್ಮೆ ಕೈ ಆಡಿಸಬೇಕು, ಇಲ್ಲದಿದ್ದರೆ ಅಕ್ಕಿ ತಳದಲ್ಲಿ ಅಂಟಿ ಕುತ್ಕೊಳ್ತದೆ. ಈಗ ಒಂದು ಕುದಿ ಬರುವ ತನಕ ವೇಟ್ ಮಾಡುವ. ಕುದಿ ಬಂದ ಕೂಡಲೇ ಅನ್ನದ ಪಾತ್ರೆಯನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ಕುಕ್ಕರ್ ನೀರು ಬಿಸಿಯಾದ ಕೂಡಲೇ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೆ. ಈಗ ಅನ್ನದ ಪಾತ್ರೆಗೆ ಒಳ್ಳೆ ಕುದಿ ಬರ್ತಾ ಉಂಟು. ಮುಚ್ಚಳ ಮುಚ್ಚಿ ಇದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿ ಸ್ಟವ್ ಆನ್ ಮಾಡ್ತಾ ಇದ್ದೇನೆ. ಈಗ ಕುಕ್ಕರ್ನ ಮುಚ್ಚಳ ಹಾಕಿ ಕುಕ್ಕರ್ಗೆ ವೇಟ್ ಇಟ್ಟು 3 ವಿಸಿಲ್ ಬರುವ ತನಕ ಕಾಯ್ತೇನೆ. ಒಂದು ವೇಳೆ ನಿಮಗೆ ಗಂಜಿ ಊಟ ಮಾಡಬೇಕಾದ್ರೆ ಒಂದು ಎಕ್ಸ್ಟ್ರಾ ವಿಸಿಲ್ ತೆಗೆದ್ರೆ ಆಯಿತು. ಅಂದರೆ ಅನ್ನಕ್ಕೆ 3 ವಿಸಿಲ್ ಆದರೆ ಗಂಜಿಗೆ 4 ವಿಸಿಲ್ ತೆಗಿಬೇಕು. ಇಲ್ಲಿ ನಾನು ಬೆಳಿಗ್ಗೆ 9 ಗಂಟೆಗೆ ಅಕ್ಕಿ ಹಾಕಿ ಕುಕ್ಕರನ್ನು ಸುಮಾರು 11:30 ಗಂಟೆಗೆ ಓಪನ್ ಮಾಡ್ತಿದ್ದೇನೆ. ಅಷ್ಟರ ತನಕ ಅನ್ನ ಕುಕ್ಕರಲ್ಲಿ ಬೇಯಲಿಕ್ಕೆ ಬಿಡಬೇಕು. ಆಮೇಲೆ ಅನ್ನ ಬಸಿದ್ರೆ ಸಾಕು. ಕುಕ್ಕರಲ್ಲಿ ಅನ್ನವನ್ನು ಡೈರೆಕ್ಟ್ ಆಗಿ ಹಾಕಿ ಬೇಯಿಸಿದ್ರೆ ಸ್ವಲ್ಪ ಹೊತ್ತಿನ ನಂತರ ಅದು ಗಟ್ಟಿ ಆಗ್ತದಲ್ಲ. ಬಟ್ ನಾನು ಹೇಳಿದ ಈ ಮೆಥಡಲ್ಲಿ ಮಾಡಿದರೆ ಇಡೀ ದಿನ ಅನ್ನ ಉದುರುದ್ರಾಗಿ ಸಾಫ್ಟಾಗಿ ಇರ್ತದೆ. ಈಗ ಮುಚ್ಚಳ ತೆಗೆದು ನೋಡುವ ಹೇಗೆ ಬೆಂದಿದೆ ಅಂತ. ನೋಡಿ, ಎಷ್ಟು ಒಳ್ಳೆ ಬೆಂದಿದೆ ನೋಡಿ. ಈಗ ಅನ್ನವನ್ನು ಬಸಿತಾ ಇದ್ದೇನೆ. ಮತ್ತೆ ಕುಕ್ಕರಲ್ಲಿದ್ದ ನೀರನ್ನು ಬಿಸಾಡಬೇಕಂತಿಲ್ಲ. ರಾತ್ರಿ ಊಟ ಮಾಡುವಾಗ ಪುನಃ ಅನ್ನದ ಪಾತ್ರೆಯನ್ನು ಡೈರೆಕ್ಟಾಗಿ ಕುಕ್ಕರಲ್ಲಿ ಇಟ್ಟು 1 ವಿಸಿಲ್ ತೆಗೆದ್ರೆ ಆಯಿತು, ಬಿಸಿ ಬಿಸಿ ಅನ್ನ ರೆಡಿ. ಅನ್ನ ಪುನಃ ಬಸಿಬೇಕಂತಿಲ್ಲ. ಈ ಮೆಥಡನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಗೆ ಆಗಿದೆ ಅಂತ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೇನೆ. ಧನ್ಯವಾದಗಳು.